ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು RPSL ಫ್ಯಾಮಿಲಿ. ನಾನಿವತ್ತು ಕೊಬ್ಬರಿ ಚಟ್ನಿನ ಮಾಡ್ತಾಯಿದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಬೋದು. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ, 1 ಹಸಿಮೆಣಸಿಕಾಯಿ, 1.5 ಟೇಬಲ್ ಸ್ಪೂನು ಬಿಳ್ಗಡಲೆ ಅಥವಾ ಅಚ್ಚಕಡಲೆ, 1 ಬಟ್ಲಷ್ಟು ಕೊಬ್ಬರಿ ತುರಿ ಇಲ್ಲ ಅಂದರೆ ತೆಂಗಿನಕಾಯಿ ತುರಿ ಕೂಡ ಹಾಕ್ಕೊಬೋದು. ಇಷ್ಟನ್ನು ನಾನು ರುಬ್ಕೊಳೋದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಸಣ್ಣುಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊತಾ ಇದ್ದೀನಿ. ಇದು 1 ನಿಮಿಷದಲ್ಲೇ ಆಗೋಗುತ್ತೆ, 1ರಿಂದ 2 ನಿಮಿಷದಲ್ಲಿ ಈ ಥರ. ಇದಕ್ಕೆ ಬೇಕಾದರೆ ಒಗ್ಗರಣೆನ ಕೊಡ್ಕೊಬೋದು. ನಾನಿಲ್ಲಿ ಒಗ್ಗರಣೆ ಕೊಡ್ತಾಯಿದ್ದೀನಿ. 1 ಟೇಬಲ್ ಸ್ಪೂನು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವು. ಈಗ ನೋಡಿ, ರುಬ್ಬಿರೋ ಅಂಥ ಚಟ್ನಿ ಬಟ್ಲಿಗೆ ಹಾಕಿದರೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಚೆನ್ನಾಗೂ ಇರುತ್ತೆ ಟೇಸ್ಟು. ಇದು ದೋಸೆ, ಪಡ್ಡು, ಇಡ್ಲಿಗೆ ಎಲ್ಲದಕ್ಕೂ ಆಗುತ್ತೆ. ರೆಡಿ ಆಗೋಯ್ತು ಸಿಂಪಲ್ಲಾಗಿ ಕೊಬ್ಬರಿ ಚಟ್ನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.